ನಮಸ್ತೆ. ವೆಲ್ಕಮ್ ಟು ಮೈ ಚಾನಲ್. ಹಣದ ಮನೋವಿಜ್ಞಾನ ಪುಸ್ತಕದ ಮುಂದುವರೆದ ಭಾಗವನ್ನು ನಾನಿಲ್ಲಿ ಓದುತ್ತಿದ್ದೇನೆ. ತಡವಾಗಿದ್ದಕ್ಕೆ ಕ್ಷಮೆ ಇರಲಿ. ಯಾರು ಹೊಸಬರು ನೋಡ್ತಿದ್ದೀರೋ ದಯಮಾಡಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ, ವಿಡಿಯೋಗೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ. ನಾನು ಪ್ರತಿದಿನ ಪ್ರತಿಯೊಂದು ಪುಸ್ತಕಗಳನ್ನು ಇಲ್ಲಿ ನಾನು ಓದ್ತಾ ಇದ್ದೀನಿ. ನಿಮಗೆ ವ್ಯಕ್ತಿತ್ವ ವಿಕಸನವನ್ನು ಕೂಡ ಆಗುವಂತಹ ಪುಸ್ತಕಗಳನ್ನು ಕೂಡ ನಾನಿಲ್ಲಿ ಓದ್ತಾ ಇದ್ದೀನಿ. ನಮಸ್ತೆ, ಬನ್ನಿ ಪ್ರಾರಂಭಿಸೋಣ. ಥ್ಯಾಂಕ್ ಯು ಸೋ ಮಚ್ ಈ ವಿಡಿಯೋನ ನೀವು ನೋಡ್ತಾ ಇರೋದಕ್ಕೆ. ಫಸ್ಟ್ ಆಫ್ ಆಲ್, ಅರ್ಥಶಾಸ್ತ್ರದಲ್ಲಿ ನೊಬೆಲ್ ಬಹುಮಾನವನ್ನು ಪಡೆದ ಅರ್ಥಶಾಸ್ತ್ರಜ್ಞ ರಾಬರ್ಟ್ ಶಿಲ್ಲರ್ ಅವರನ್ನು ಕೆಲವು ವರ್ಷಗಳ ಹಿಂದೊಮ್ಮೆ ಕೇಳಿದೆ. ಹೂಡಿಕೆಯ ಬಗ್ಗೆ ನಾವು ತಿಳಿಯಲು ಸಾಧ್ಯವಿಲ್ಲದಂತಹ ಏನನ್ನ ನೀವು ತಿಳಿಯ ಬಯಸುವಿರಿ? ಯಶಸ್ವಿ ಫಲಿತಾಂಶಗಳಲ್ಲಿ ಅದೃಷ್ಟದ ನಿರ್ದಿಷ್ಟ ಪಾತ್ರ ಏನು? ಇದು ಅವರ ಉತ್ತರವಾಗಿತ್ತು. ಅವರ ಪ್ರತಿಕ್ರಿಯೆ ಕೇಳಿ ನನಗೆ ತುಂಬ ಸಂತೋಷವಾಯಿತು, ಏಕೆಂದರೆ ಹಣಕಾಸಿನ ಯಶಸ್ಸಿನಲ್ಲಿ ಅದೃಷ್ಟ ಪಾತ್ರ ವಹಿಸುವುದಿಲ್ಲ ಎಂದು ಯಾರೂ ಯೋಚಿಸುವುದಿಲ್ಲ. ಅಲ್ಲದೆ ಅದೃಷ್ಟವನ್ನು ಅಳೆಯಲು ಸಾಧ್ಯವಿಲ್ಲ. ನಿಮ್ಮ ಯಶಸ್ಸಿಗೆ ಕಾರಣ ನಿಮ್ಮ ಅದೃಷ್ಟ ಎಂದು ಯಾರಿಗಾದರೂ ಹೇಳಿದರೆ ಅದು ಅಸಭ್ಯತನವಾಗುತ್ತದೆ. ಆದ್ದರಿಂದ ಎಲ್ಲರೂ ಅನುಸರಿಸುವ ನಿಲುವು ಎಂದರೆ ಅದು ಯಶಸ್ಸಿಗೆ ಕಾರಣ ಅದೃಷ್ಟ ಎನ್ನುವುದನ್ನು ಅವಗಣನೆ ಮಾಡುವುದು. ಜಗತ್ತಿನಲ್ಲಿ 1 ಬಿಲಿಯನ್ ಹೂಡಿಕೆದಾರರಿದ್ದಾರೆ ಎಂದಿಟ್ಟುಕೊಳ್ಳಿ. ಅವರಲ್ಲಿ ಕೇವಲ ಆಕಸ್ಮಿಕವಾಗಿ, ಮುಖ್ಯವಾಗಿ ಅದೃಷ್ಟದ ದೆಸೆಯಿಂದಾಗಿ ಅವರು ಬಿಲಿಯನಿಯರ್ ಆಗಿರುವ ಸಂಭವವೇನಾದರೂ ಇದೆಯೇ ಎಂದು ನಾನು ಕೇಳಿದರೆ ನೀವು ಖಂಡಿತ ಎಂದು ಉತ್ತರಿಸುತ್ತೀರಿ. ಹಾಗೆಂದು ಅಂಥವರ ಮುಖದ ಮೇಲೆ ಹೇಳಿ ಎಂದರೆ ನೀವು ಹೇಳಲು ಹಿಂಜರಿಯುತ್ತೀರಿ. ಅದೃಷ್ಟ ಎಂಬುದು ಇದೆ ಎಂದು ನನಗೆ ಗೊತ್ತಿದ್ದರೂ ಇತರರ ಕುರಿತು ತೀರ್ಮಾನಿಸುವಾಗ ಯಶಸ್ಸಿಗೆ ಅದೃಷ್ಟ ಕಾರಣ ಎಂದೇನಾದರೂ ಹೇಳಿದರೆ ನೀವು ಹೊಟ್ಟೆ ಕಿಚ್ಚಿನವರಾಗಿ, ನೀಚರಾಗಿ ಕಾಣುತ್ತೀರಿ. ನಿಮ್ಮ ಬಗ್ಗೆಯೇ ಯೋಚಿಸುವಾಗ ನಿಮ್ಮ ಯಶಸ್ಸಿಗೆ ನೀವಲ್ಲ ಕಾರಣ, ನಿಮ್ಮ ಅದೃಷ್ಟ ಎಂದು ಒಪ್ಪಿಕೊಳ್ಳಲು ನಿಮ್ಮ ಮನಸ್ಸಿಗೂ ಮುಜುಗರವಾಗುತ್ತದೆ. ಅರ್ಥಶಾಸ್ತ್ರಜ್ಞ ಭಾಸ್ಕರ್ ಮುಜುಮ್ದಾರ್ ಸಹೋದರರ ಎತ್ತರ ಅಥವಾ ತೂಕಕ್ಕಿಂತ ಹೆಚ್ಚಾಗಿ ಅವರ ನಡುವೆ ಆದಾಯಗಳು ಪರಸ್ಪರ ಸಂಬಂಧವನ್ನು ಹೊಂದಿರುತ್ತವೆ ಎಂಬುದನ್ನು ತೋರಿಸಿಕೊಟ್ಟಿದ್ದಾರೆ. ನೀವು ಶ್ರೀಮಂತರೂ ಎತ್ತರೂ ಆಗಿದ್ದೀರಿ. ನಿಮ್ಮ ಸಹೋದರರು ನಿಮ್ಮ ಹಾಗೆ ಎತ್ತರ ಇರುವುದಕ್ಕಿಂತ ನಿಮ್ಮ ಹಾಗೆ ಶ್ರೀಮಂತರಾಗಿರುವ ಸಾಧ್ಯತೆ ಹೆಚ್ಚಾಗಿರುತ್ತದೆ. ಇದು ನಿಜ ಎಂದು ನಮ್ಮಲ್ಲಿ ಹೆಚ್ಚಿನವರಿಗೆ ಅಂತರ್ಬೋಧೆಯಿಂದ ಗೊತ್ತಿರುತ್ತದೆ. ನಿಮ್ಮ ಶಿಕ್ಷಣದ ಗುಣಮಟ್ಟ ಮತ್ತು ನಿಮಗೆ ತೆರೆಯುವ ಬಾಗಿಲುಗಳು ನಿಮ್ಮ ತಂದೆ ತಾಯಂದಿರ ಸಾಮಾಜಿಕ ಆರ್ಥಿಕ ಸ್ಥಾನಮಾನಕ್ಕೆ ಹೆಚ್ಚು ಸಂಬಂಧವನ್ನು ಹೊಂದಿರುತ್ತದೆ. ಆದರೆ ನೀವು ಇಬ್ಬರೂ ಶ್ರೀಮಂತ ಸಹೋದರರನ್ನು ಹುಡುಕಿಕೊಡಿ. ಅವರು ಈ ಅಧ್ಯಯನದ ಸತ್ಯಾಂಶವು ನಿಮಗೆ ಅನ್ವಯವಾಗುತ್ತದೆ ಎಂಬುದನ್ನು ಅಲ್ಲಗಳೆಯುವ ಇಬ್ಬರು ಪುರುಷರನ್ನು ನಾನು ತೋರಿಸುತ್ತೇನೆ. ಸೋಲು ಅದು ದಿವಾಳಿಯಾಗಿರುವುದರಿಂದ ಹಿಡಿದು ವೈಯಕ್ತಿಕ ಗುರಿಗಳನ್ನು ಸಾಧನೆ ಮಾಡಲು ಆಗದೇ ಇರುವವರಿಗೆ ಇರಬಹುದು. ಅಂತಹ ಸೋಲನ್ನು ಸಾಮಾನ್ಯವಾಗಿ ನಿಂದಿಸಲಾಗುತ್ತದೆ. ವಿಫಲವಾದ ವ್ಯವಹಾರದಲ್ಲಿ ಶ್ರಮ ಸಾಲದಾಯಿತೆ? ವಿಫಲವಾದ ಹೂಡಿಕೆಯ ಕುರಿತು ಸರಿಯಾಗಿ ಆಲೋಚನೆ ಮಾಡಿರಲಿಲ್ಲವೇ? ವೃತ್ತಿಗಳು ಹಾದಿ ತಪ್ಪಿದ್ದು ಸೋಮಾರಿತನದಿಂದಾಗಿಯೇ? ಕೆಲವೊಮ್ಮೆ ಹೌದು. ಆದರೆ ಇದು ಎಷ್ಟರ ಮಟ್ಟಿಗೆ ಸರಿ? ಇದನ್ನು ಅರ್ಥ ಮಾಡಿಕೊಳ್ಳುವುದು ಕಷ್ಟ. ಅನುಸರಿಸಲು ಯೋಗ್ಯವಾದ ಪ್ರತಿಯೊಂದು 100ಕ್ಕೆ 100ಕ್ಕಿಂತಲೂ ಕಡಿಮೆ ಯಶಸ್ವಿಯಾಗುವ ಸಾಧ್ಯತೆಯನ್ನು ಹೊಂದಿರುತ್ತದೆ ಮತ್ತು ನೀವು ಈ ಸಮೀಕರಣದ ದುರದೃಷ್ಟಕರ ಬಿದ್ದರೆ ಸಂಭವಿಸುವುದು ಅಪಾಯ. ಅದೃಷ್ಟದ ಹಾಗೆ ಒಂದು ಫಲಿತಾಂಶದ ಎಷ್ಟು ಭಾಗ ಅಪಾಯ ಸಾಧ್ಯತೆಗೆ ವಿರುದ್ಧವಾಗಿ ನಾವು
ತೆಗೆದುಕೊಂಡು ಪ್ರಜ್ಞಾಪೂರ್ವಕ ನಿರ್ಧಾರವಾಗಿರುತ್ತದೆ ಎಂಬುದನ್ನು ಪ್ರತ್ಯೇಕಿಸಿ ನೋಡುವ ಪ್ರಯತ್ನ ಮಾಡಿದರೆ ಅದು ಅದೃಷ್ಟದ ಹಾಗೆಯೇ ಅತಿ ಕಠಿಣ, ಗೊಂದಲಮಯ ಮತ್ತು ಸಂಕೀರ್ಣವಾಗಿರುತ್ತದೆ. ನಾನು ಒಂದು ಸ್ಟಾಕನ್ನು ಕೊಂಡುಕೊಂಡೆ ಎಂದಿಟ್ಟುಕೊಳ್ಳಿ. ಅದು 5 ವರ್ಷಗಳ ನಂತರವೂ ಒಂದು ಹೆಜ್ಜೆಯೂ ಮುಂದಕ್ಕೆ ಹೋಗಿಲ್ಲ. ಆಗ ಮೊದಲನೆಯದಾಗಿ ನಾನು ಅದನ್ನು ಕೊಂಡುಕೊಳ್ಳುವ ನಿರ್ಧಾರ ಮಾಡಿದ್ದೇ ತಪ್ಪು ಎಂದಾಗಬಹುದು. ಇನ್ನೊಂದು, ಹಣ ಮಾಡುವ 90% ಸಾಧ್ಯತೆಯನ್ನು 90 ಆಗಬೇಕದು. ಹಣ ಮಾಡುವ 90% ಸಾಧ್ಯತೆಯನ್ನು ಹೊಂದಿರುವ ಕ್ಷಮೆ ಇರಲಿ, ಅದು 80 ಆಗಬೇಕು. ಹಣ ಮಾಡುವ 80% ಸಾಧ್ಯತೆಯನ್ನು ಹೊಂದಿರುವ ಉತ್ತಮವಾದ ನಿರ್ಧಾರವನ್ನೇ ನಾನು ಕೈಗೊಂಡಿದ್ದೆ. ಆದರೆ ಅದು ವಾಲಿದ್ದು 20%, ಉಳಿದ 20% ದುರದೃಷ್ಟದ ಕಡೆ ಎಂದಾಗಬಹುದು. ಆದರೆ ಯಾವುದು ಎಂದು ತಿಳಿದುಕೊಳ್ಳುವುದು ಹೇಗೆ? ನಾನು ತಪ್ಪು ಮಾಡಿದ್ದೇನೆ ಅಥವಾ ಅಪಾಯದ ಸಾಧ್ಯತೆಯ ವಾಸ್ತವವನ್ನು ನಾನು ಅನುಭವಿಸಿದ್ದೇನೆ? ಕೆಲವು ನಿರ್ಧಾರಗಳು ಜಾಣತನದಿಂದ ಕೂಡಿದವು ಎಂದು ಅಂಕಿ-ಅಂಶಾತ್ಮಕವಾಗಿ ಹೇಳಲು ಸಾಧ್ಯವಾಗುತ್ತವೆ. ಆದರೆ ವಾಸ್ತವ ಜಗತ್ತಿನಲ್ಲಿ, ದೈನಂದಿನ ವ್ಯವಹಾರದಲ್ಲಿ ನಾವು ಇದನ್ನು ಮಾಡದೇ ಇರುವುದು ಹೆಚ್ಚು. ಇದು ತೀರಾ ಕಠಿಣವೂ ಕೂಡ. ನಮಗೆ ಸರಳವಾದ ಕಥೆಗಳು ಹೆಚ್ಚು ಇಷ್ಟ. ಇವು ಅರ್ಥ ಮಾಡಿಕೊಳ್ಳಲು ಸುಲಭವಾಗಿರುತ್ತದೆ, ಆದರೆ ಭಯಂಕರವಾಗಿ ದಾರಿ ತಪ್ಪಿಸುವಂತಹವುಗಳು ಆಗಿರುತ್ತವೆ. ಹೂಡಿಕೆದಾರರು ಮತ್ತು ವ್ಯವಹಾರ ಮುಖಂಡರೊಂದಿಗೆ ಹಲವಾರು ವರ್ಷಗಳು ಒಳನಾಡಿದ ನಂತರ ನನಗೆ ಅರ್ಥವಾಗಿರುವುದು ಏನೆಂದರೆ, ಇತರರ ಸೋಲುಗಳಿಗೆ ಅವರು ತೆಗೆದುಕೊಂಡ ಕೆಟ್ಟ ನಿರ್ಧಾರಗಳೇ ಕಾರಣ ಎಂದು ಹೇಳಲಾಗುತ್ತದೆ. ನಮ್ಮ ಸೋಲುಗಳಿಗೆ ನಮ್ಮ ದುರದೃಷ್ಟವೇ ಕಾರಣ ಎಂದು ಭಾವಿಸಲಾಗುತ್ತದೆ. ನಿಮ್ಮ ಸೋಲನ್ನು ನಾನು ವಿಮರ್ಶಿಸುವಾಗ ನಾನು ಕಾರಣ ಮತ್ತು ಪರಿಣಾಮದ ಸ್ವಚ್ಛವಾದ ಮತ್ತು ಸರಳವಾದ ಕಥೆಯನ್ನು ನಿರೂಪಿಸುವುದು ಹೆಚ್ಚು. ಏಕೆಂದರೆ ನಿಮ್ಮ ತಲೆಯಲ್ಲಿ ಏನು ನಡೆದಿದೆ ಎಂಬುದು ನನಗೆ ಗೊತ್ತಿಲ್ಲ. ನೀವು ಕೆಟ್ಟ ಫಲಿತಾಂಶವನ್ನು ಪಡೆದಿದ್ದೀರಿ, ಅದು ನಿಮ್ಮ ಕೆಟ್ಟ ನಿರ್ಧಾರದಿಂದಲೇ ಆಗಿರಬೇಕು ಎಂಬುದೇ ನನಗೆ ಹೆಚ್ಚು ಅರ್ಥಪೂರ್ಣ ವಿವರಣೆ ಎನ್ನಿಸುತ್ತದೆ. ಆದರೆ ನನ್ನ ಕುರಿತು ನಾನೇ ವಿಮರ್ಶೆ ಮಾಡಿಕೊಳ್ಳುವಾಗ ನಾನು ತೆಗೆದುಕೊಂಡಿದ್ದ ನಿರ್ಧಾರಗಳನ್ನು ಸಮರ್ಥಿಸಿಕೊಳ್ಳುವ ಮತ್ತು ನನ್ನ ಸೋಲುಗಳಿಗೆ ರಿಸ್ಕನ್ನು ಕಾರಣವಾಗಿಸುವ ಕ್ಲಿಷ್ಟಕರ ವಿವರಣೆಯನ್ನು ಕಟ್ಟಿಕೊಳ್ಳುತ್ತೇನೆ. ಫೋರ್ಬ್ಸ್ ಪತ್ರಿಕೆಯ ಮುಖಪುಟದಲ್ಲಿ ವ್ಯಕ್ತಿಗಳ ಚಿತ್ರಗಳು ಪ್ರಕಟವಾಗುತ್ತವೆ. ಒಳ್ಳೆಯ ನಿರ್ಧಾರಗಳನ್ನೇ ತೆಗೆದುಕೊಂಡಿದ್ದರೂ ತಮ್ಮ ವ್ಯವಹಾರದಲ್ಲಿ ಅವರು ರಿಸ್ಕಿನ ದುರದೃಷ್ಟಕರ ಬದಿಯನ್ನು ಅನುಭವಿಸಿದರು ಎನ್ನುವ ವ್ಯಕ್ತಿಗಳಿಗೆ ಅಲ್ಲಿ ಜಾಗವೇ ಇಲ್ಲ. ಅಲ್ಲಿ ವೈಭವೀಕರಿಸುವ ವ್ಯಕ್ತಿಗಳು ಪರವಾಗಿಲ್ಲ ಎನ್ನುವಂತಹ ಅಥವಾ ಕೆಲವೊಮ್ಮೆ ಅಜಾಗರೂಕ ನಿರ್ಧಾರಗಳನ್ನು ತೆಗೆದುಕೊಂಡಿದ್ದರೂ ಅದೃಷ್ಟ ಅವರ ಕೈ ಹಿಡಿಯುವುದು ಎನ್ನುವಂಥವರು. ಇಬ್ಬರೂ ಚಿಮ್ಮಿದ್ದು ಒಂದೇ ನಾಣ್ಯ, ಆದರೆ ಅದು ನೆಲಕ್ಕೆ ಬೀಳುವಾಗ ಮೇಲೆ ಕಂಡದ್ದು ನಾಣ್ಯದ ಬೇರೆ ಬೇರೆ ಬದಿ. ಇಲ್ಲಿರುವ ಅಪಾಯಕಾರಿ ಸಂಗತಿ ಎಂದರೆ, ನಾವೆಲ್ಲರೂ ಹಣದೊಂದಿಗೆ ವ್ಯವಹರಿಸುವಾಗ ಯಾವುದು ಸರಿ ಯಾವುದು ತಪ್ಪು ಎಂಬುದನ್ನು ಕಲಿಯುವ ಪ್ರಯತ್ನ ಮಾಡುತ್ತಿದ್ದೇವೆ. ಯಾವ ಮಾದರಿಯ ಹೂಡಿಕೆ ತಂತ್ರಗಳು ಫಲಕಾರಿಯಾಗುತ್ತವೆ, ಯಾವುವು ಆಗುವುದಿಲ್ಲ, ಯಾವ ಮಾದರಿಯ ವ್ಯವಹಾರ ತಂತ್ರಗಳು ಇರುತ್ತವೆ, ಯಾವುವು ಆಗುವುದಿಲ್ಲ. ನೀವು ಹೇಗೆ ಶ್ರೀಮಂತರಾಗುವಿರಿ, ಬಡವರಾಗುವುದರಿಂದ ಹೇಗೆ ತಪ್ಪಿಸಿಕೊಳ್ಳುವಿರಿ. ಯಶಸ್ವಿಯನ್ನು ಮತ್ತು ಸೋಲುಗಳನ್ನು ಅವಲೋಕಿಸುವ ಮೂಲಕ ಈ ಪಾಠಗಳನ್ನು ನಾವು ಕಲಿಯಬಯಸುತ್ತೇವೆ. ಆಕೆ ಮಾಡಿದರಲ್ಲ ಹಾಗೆ ಮಾಡಿ, ಆಕೆ ಮಾಡಿದರಲ್ಲ ಹಾಗೆ ಮಾಡಿ, ಆತ ಮಾಡಿದರಲ್ಲ ಹಾಗೆ ಯಾವತ್ತಿಗೂ ಮಾಡಬೇಡಿ ಎನ್ನುತ್ತೇವೆ. ನಿಮ್ಮ ಬಳಿ ಮಂತ್ರದಂಡವೇನಾದರೂ ಇದ್ದಿದ್ದರೆ ಎಷ್ಟು ಪ್ರಮಾಣದಲ್ಲಿ ಮತ್ತೆ ಮತ್ತೆ ಅನುಭವಿಸಬಹುದಾದ ತೀರ್ಮಾನ ಮತ್ತು ಕ್ರಮಗಳಿಂದ ಫಲಿತಾಂಶಗಳು ದೊರಕಿದವು. ಇದಕ್ಕೆ
ವ್ಯತಿರಿಕ್ತವಾಗಿ ಅದೆಷ್ಟು ಆಕಸ್ಮಿಕ, ಅದೃಷ್ಟ ಮತ್ತು ಅಗೋಚರ ಅಪಾಯಗಳು ಆಗ ಕ್ರಿಯೆಗಳನ್ನು ಈ ಕಡೆ ಅಥವಾ ಆ ಕಡೆ ವಾಲುವ ಹಾಗೆ ಮಾಡಿದವು ಎಂಬುದನ್ನು ಮಂತ್ರದಂಡದ ಸಹಾಯದಿಂದ ನಿಖರವಾಗಿ ಕಂಡುಕೊಳ್ಳಬಹುದು. ನಿಮ್ಮ ಮೆದುಳಿಗೆ ಸರಳವಾದ, ಸುಲಭವಾದ ಉತ್ತರಗಳು ಬಹಳ ಇಷ್ಟ. ಸೂಕ್ಷ್ಮಗಳು ಸಾಮಾನ್ಯವಾಗಿ ಅದಕ್ಕೆ ರುಚಿಸುವುದಿಲ್ಲ. ಹಾಗಾಗಿ ನಿಮ್ಮ ಪ್ರಯೋಜನಕ್ಕಾಗಿ ಯಾವುದನ್ನು ಅನುಸರಿಸಬೇಕು, ಯಾವುದನ್ನು ನಿವಾರಿಸಬೇಕು ಎಂದು ಹೇಳುವುದು ಕ್ಲಿಷ್ಟಕರ. ನಾನು ಇನ್ನೊಬ್ಬ ಯಶಸ್ವಿ ವ್ಯಕ್ತಿಯ ಕಥೆಯನ್ನು ಹೇಳುತ್ತೇನೆ. ಬಿಲ್ ಗೇಟ್ಸ್ ರವರ ಸಂದರ್ಭದಲ್ಲಿ ಆದಂತೆಯೇ ನಾನು ಇನ್ನೊಬ್ಬ ಯಶಸ್ವಿ ವ್ಯಕ್ತಿಯ ಕಥೆಯನ್ನು ಹೇಳುತ್ತೇನೆ. ಬಿಲ್ ಗೇಟ್ಸ್ ರವರ ಸಂದರ್ಭದಲ್ಲಿ ಆದಂತೆಯೇ ಅವರ ಈ ಭಾರಿ ಯಶಸ್ಸಿಗೆ ಕಾರಣ ಅವರ ಅದೃಷ್ಟವೋ ಅಥವಾ ಅವರ ಜಾಣತನ ಮತ್ತು ಕೌಶಲ್ಯವೋ ಎಂದು ಹೇಳುವುದು ಕಷ್ಟ. ಮುಂದುವರಿಯುತ್ತದೆ. ಓಕೆ, ಇದರ ಮುಂದುವರೆದ ಭಾಗವನ್ನು ಮುಂದಿನ ವಿಡಿಯೋದಲ್ಲಿ ಮಾಡ್ತೀನಿ. ಸೊ ಈಗ ಇನ್ನು ಮುಂದೆ ನಾವು ಬಿಲ್ ಗೇಟ್ಸ್ ಅವ್ರ ಬಗ್ಗೆ ನೋಡ್ತೀವಿ. ಅವರಷ್ಟೆಲ್ಲ ಶ್ರೀಮಂತರಾಗಿ ಅಷ್ಟೊಂದು ಪಾಪ್ಯುಲರ್ ವ್ಯಕ್ತಿ ಆದರೂ ಅವರ ಆ ಯಶಸ್ಸು, ಶ್ರೇಯಸ್ಸಿಗೆ ಏನು ಅದೃಷ್ಟ ಕಾರಣನ ಅಥವಾ ಅವರ ಪರಿಶ್ರಮನ, ಅವರ ಥಿಂಕಿಂಗ್ ಕೆಪಾಸಿಟಿ ಮತ್ತು ಅವರ ಮಹೋನ್ನತ ಸರಿಯಾದ ಕಾಲಕ್ಕೆ ತಗೊಳ್ಳೋ ನಿರ್ಧಾರಗಳ ಅನ್ನೋದನ್ನು ನೋಡೋಣ ಮುಂದಿನ ವಿಡಿಯೋದಲ್ಲಿ. ಯಾರು ಹೊಸಬರು ನೋಡ್ತಿದ್ದೀರೋ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋಗೆ ದಯಮಾಡಿ ಲೈಕ್ ಮಾಡಿ. ಎಷ್ಟೋ ಜನ ಕೆಲಸಕ್ಕೆ ಹೋಗ್ತಿರ್ತಾರೆ, ಪುಸ್ತಕಗಳನ್ನು ಓದೋ ಅವಕಾಶ ಸಿಕ್ಕಿರಲ್ಲ ಅವರಿಗೆ ಪ್ರತಿದಿನ. ಹಾಗಾಗಿ ಪುರಾಣ ಪುಣ್ಯ ಕಥೆಗಳ ಪುಸ್ತಕ ಇರ್ಬೋದು ಅಥವಾ ನಮ್ಮ ಪರ್ಸ್ನಾಲಿಟಿ ಡೆವಲಪ್ಮೆಂಟ್ ಪುಸ್ತಕಗಳಿರಬಹುದು, ನಮಗೆ ಸ್ವಾವಲಂಬಿ ಬದುಕಿನ ಪುಸ್ತಕಗಳಿರ್ಬೋದು, ಮೋಟಿವೇಶನ್ಸ್ ಇರಬಹುದು, ಹಾಗೆ ಮಹೋನ್ನತವಾದಂತಹ ಕಾದಂಬರಿ ಪುಸ್ತಕಗಳಿರಬಹುದು, ನಾಟಕಗಳಿರಬಹುದು. ಸೊ ಈ ಥರ ಮಹೋನ್ನತವಾದಂತಹ ಜ್ಞಾನವನ್ನು ನೀಡುವಂತಹ ಹಲವಾರು ಪುಸ್ತಕಗಳನ್ನು ನಾನು ಇಲ್ಲಿ ಓದ್ತಾ ಇರ್ತೀನಿ. ಪುಸ್ತಕಗಳ ರೀಡಿಂಗ್ ಇದು. ಸೊ ಹಾಗಾಗಿ ನೀವು ಹೆಡ್ಫೋನ್ ಹಾಕ್ಕೊಂಡು ಯಾವಾಗಂದರೆ ಆವಾಗ ಕೇಳಬಹುದು. ಓದೋ ಅವಶ್ಯಕತೆ ಇಲ್ಲ. ಪುಸ್ತಕಗಳನ್ನು ಕೊಂಡುಕೊಂಡು ದಯಮಾಡಿ ಯಾರು ಹೊಸಬರು ನೋಡ್ತಿದ್ದೀರೋ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋಗೊಂದು ಲೈಕ್ ಮಾಡಿ. ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಮಾಡಿ. ಸೊ ನಿಮ್ಮ ಕಮೆಂಟು, ನಿಮ್ಮ ಒಂದು ಲೈಕು, ಸಬ್ಸ್ಕ್ರೈಬರ್ ನನಗೆ ಇನ್ನೂ ಹೆಚ್ಚಿನ ಪ್ರೋತ್ಸಾಹವನ್ನು ನೀಡುತ್ತೆ ಇಂತಹ ಅನೇಕ ವಿಡಿಯೋಗಳನ್ನ ಮಾಡಲಿಕ್ಕೆ. ಹಾಗಾಗಿ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಸಿಗೋಣ ಇದರ ಮುಂದುವರೆದ ಭಾಗದಲ್ಲಿ ಮತ್ತೆ ಮುಂದಿನ ವಿಡಿಯೋದಲ್ಲಿ. ನಮಸ್ಕಾರ.